ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಮುಖ್ಯಮಂತ್ರಿಗಳು ಏನು 17ನೇ ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಈಗಾಗಲೇ ಈ ಬಜೆಟ್ ಅನ್ನ ಕುರಿತು ಬಹಳಷ್ಟು ಜನ ವಿರೋಧ ಪಕ್ಷದ ನಾಯಕರು, ವಿರೋಧ ಪಕ್ಷದ ಶಾಸಕರು, ಆಡಳಿತ ಪಕ್ಷದ ಶಾಸಕರು, ಎಲ್ಲ ಹಿರಿಯ ಸದಸ್ಯರು ಎಲ್ಲ ಮಾತನಾಡಿದ್ದಾರೆ. ಅಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮಂಡಿಸಿದಂತ ಬಜೆಟ್ ಅನ್ನ ಬಹಳ ಟೀಕೆನೂ ಮಾಡ್ತಾರೆ. ಏನೂ ಇರ್ಲಿ, ಅವರ ವಿರೋಧ ಪಕ್ಷದವರು ವಿರೋಧ ಮಾಡ್ತಾರೆ. ಆದ್ರೆ ನಮ್ಮ ಬಜೆಟ್ ಏನಿದೆ, ನಮ್ಮ ಮುಖ್ಯಮಂತ್ರಿಗಳು ಮಂಡಿಸಿದಂತ ಬಜೆಟ್ ಅನ್ನ ನಮ್ಮ ಹಿರಿಯ ಶಾಸಕರು, ನಮ್ಮ ಎಲ್ಲ ಸಚಿವರು ಮಾತಾಡ್ತಾ ಸಂದರ್ಭದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಜೊತೆಗೆ ನಾನು ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇನೆ, ಖಂಡಿತವಾಗ್ಲೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಏನು ಬಜೆಟ್ ಬುಕ್ ಅಲ್ಲಿ ಹೇಳಿದ್ದಾರೆ, ಏನು ಮಹಾತ್ಮ ಗಾಂಧಿಯವರ ನವೋದಯ ಇರ್ಬೋದು, ಸರ್ವೋದಯ ಇರ್ಬೋದು, ಸ್ವಾವಲಂಬನೆ, ಜೊತೆಗೆ ಬುದ್ಧನ ಕರುಣೆ, ಮತ್ತೆ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯ, ಮತ್ತು ಬಸವಣ್ಣವರ ಕಾಯಕ ನಿಷ್ಠೆ, ಇವನ್ನೆಲ್ಲ ಸೇರಿಸಿ ಸುಮಾರು ಎಲ್ಲಾ ಇಲಾಖೆಗಳು ಏನಿದೆ ಅವಕ್ಕೆಲ್ಲನೂ ಕೂಡ ನ್ಯಾಯವನ್ನು ಒದಗಿಸಿದ್ದಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಅದನ್ನೆಲ್ಲ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ವಿರೋಧ ಪಕ್ಷದವರು ಸಾಲದ ಬಗ್ಗೆ ಬಹಳಷ್ಟು ಟೀಕೆ ಮಾಡ್ತಾರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ ನೀವು ಹೇಳ್ತಾ ಇದ್ರು ಒಬ್ರು ಗಿನ್ನಿಸ್ ದಾಖಲೆ ಅಂತ ಹೇಳಿ. ಅಲ್ಲಿ ಕೇಂದ್ರದಲ್ಲಿ ಈಗ ಏನು 2013-14ರಲ್ಲಿ 55,87,149 ಕೋಟಿ ಇತ್ತು 13-14ರವರೆಗೆ. ಈಗ 26-27 ತಗೊಂಡಾಗ ಸುಮಾರು 2,14,82,000 ಕೋಟಿ ಆಗಿದೆ. ಹಾಗಾಗಿ ಆಡಳಿತ ಮಾಡಂತವ್ರು ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಅವಕಾಶಗಳಿಗೆ ತಕ್ಕಂತೆ, ಪರಿಸ್ಥಿತಿಗೆ ತಕ್ಕಂತೆ ಸಾಲ ಮಾಡಿ ಅಧಿಕಾರ ಮಾಡಬೇಕಾಗ್ತದೆ. ಅದರಲ್ಲಿ ಖಂಡಿತವಾಗ್ಲೂ ನಮ್ಮ ಮುಖ್ಯಮಂತ್ರಿಗಳು ಸರಿಯಾದ ರೀತಿಯಲ್ಲಿ ಮಾಡಿದ್ದಾರೆ ಅಂತ ನಾವು ಹೇಳ್ತಾ, ಈ ಸಂದರ್ಭದಲ್ಲಿ ನಾನು ಇಷ್ಟೇನೆ, ಸಮಯ ಬಹಳ ಇಂಥ ಸಮಯದಲ್ಲಿ ನಾವು ನಮ್ಗೆ ಕೊಟ್ಟಾರೆ, ನೀವು ಅವಕಾಶ ಕೊಟ್ಟಿದ್ದೀರಾ. ಆದ್ರೆ ಮಾತನಾಡಂತವ್ರು ಇನ್ನೂ ಬಹಳಷ್ಟು ಇದ್ದಾರೆ. ನಾನು ಹೇಳೋದು ಇಷ್ಟೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಜಿಲ್ಲೆಯ ಪರವಾಗಿ ಈಗಾಗಲೇ ಭದ್ರಾ ಮೇಲ್ದಂಡೆ ಒಂದು ಬಹಳಷ್ಟು ಮಹತ್ತರವಾದ ಒಂದು ಯೋಜನೆ. ಈ ಯೋಜನೆ ಬಗ್ಗೆ ನಾನಾಗಲೇ ಮೊನ್ನೆ ಕಾಲಿಂಗ್ ಅಟೆನ್ಷನ್ ಅಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ನಾನು ಸಂಕ್ಷಿಪ್ತವಾಗಿ ಹೇಳಂತದ್ದು, ಈ ಒಂದು ಯೋಜನೆ 4 ಜಿಲ್ಲೆಗಳು, 12 ತಾಲೂಕು, ಇದಕ್ಕೆ ಏನಾಗ ಕೇಂದ್ರ ಸರ್ಕಾರ ಅದನ್ನ ಅಪ್ರೂವ್ ಮಾಡಿ ಸುಮಾರು 16,167 ಕೋಟಿಗೆ 21,000 ಕೋಟಿ ಇದನ್ನ 16,000 ಕೋಟಿಗೆ ಇಳಿಸಿತ್ತು. ಅದನ್ನ ಈಗ ಮೊನ್ನೆ ತಾಂತ್ರಿಕ ಸಲಹಾ ಸಮಿತಿ ಕೇಂದ್ರದಲ್ಲಿ ಅದನ್ನ ರಿವೈಸ್ ಮಾಡಿ ಅದನ್ನ 21,667 ಕೋಟಿಗೆ ಎಷ್ಟಿದೆ. ಆದ್ರೆ ಅದನ್ನ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಈಗ 6,000 ಕೋಟಿ ಕೊಡ್ತೀವಿ ಅಂತ ಹೇಳಿ 2 ಹಂತದಲ್ಲಿ ಶುರುವಾಗಿದೆ. ನಾನು ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇನೆ, ನಮ್ಮ ರಾಜ್ಯ ಸರ್ಕಾರಕ್ಕೆ, ನಮ್ಮ ಮುಖ್ಯಮಂತ್ರಿಗಳಲ್ಲಿ ಏನು ಬಜೆಟ್ ಬುಕ್ ಅಲ್ಲಿ ಘೋಷಣೆ ಮಾಡಿದಿರಾ, ಏನು ನಮ್ಮ ಚಿತ್ರದುರ್ಗ ಶಾಖಾ ಕಾಲುವೆನ ಮುಗಿಸ್ತೀವಿ, ಪೀಡರ್ ಕೆನಾಲ್ ಮುಗಿಸ್ತೀವಿ, 157 ಕೆರೆನ ತುಂಬಿಸ್ತೀವಿ ಅಂತ ಹೇಳಿ ಅದಕ್ಕೆ ಬೇಕಾದಂತ ಹಣಕಾಸು ಏನು ತಿಳಿಸಿಲ್ಲ. ಆದ್ರೂ ಕೂಡ ತಾವು ಅದಕ್ಕೇನು ಹಣಕಾಸು ಬೇಕು ಅದನ್ನ ಸಂಪೂರ್ಣಗೊಳಿಸಿ ಆ ಒಂದು ಭದ್ರಾ ಮೇಲ್ದಂಡೆ ಕೊಡಂತದ್ದು. ಜೊತೆಗೆ ಏನು 2027-28 ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದಿರಿ ನೀವು. ಆದ್ರೆ ಅದನ್ನ ಹಣಕಾಸು ಲಭ್ಯತೆ ಅಂತ ಹೇಳ್ತೀರಿ. ಈಗೇನು 6,000 ಕೇಂದ್ರದಿಂದ ಬರಬೇಕು ಅದನ್ನ ನಿರೀಕ್ಷಣೆ ಮಾಡಿ, ಬಹುಶಃ ಅದೇನಾದ್ರೂ ಅವ್ರು ಕೊಡ್ಲಿಲ್ಲ ಅಂದ್ರೆ ನಮ್ಮ ಮಧ್ಯ ಕರ್ನಾಟಕದಲ್ಲಿರ್ತಕ್ಕಂಥ ಈ ಒಂದು ನೀರಾವರಿ ಯೋಜನೆಯನ್ನ ಸಂಪೂರ್ಣ ಮಾಡಲಿಕ್ಕೆ ಕ್ರಮ ವಹಿಸಬೇಕಂತೇಳಿ ನಮ್ಮ ಮುಖ್ಯಮಂತ್ರಿಗಳಲ್ಲಿ ಕೇಳ್ತಾ, ಈಗಾಗಲೇ ಪಂಚ ಗ್ಯಾರಂಟಿಗಳನ್ನ ಕೊಡಂತ ಕೆಲಸ ಯಾವುದೇ ಇಡೀ ದೇಶದಲ್ಲಿ ಬಹುಶಃ ಯಾವುದೇ ಸರ್ಕಾರ ಮಾಡದಿದ್ದಂತ ಕೆಲಸನ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಸರ್ಕಾರ ಮಾಡಿದಂತೆ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಒಂದು ಇಂಪಾರ್ಟೆಂಟ್ ವಿಷಯನ ಚರ್ಚೆ ಮಾಡ್ತಾ ಇದ್ದೀನಿ, ದಯಮಾಡಿ. ಯಾಕಂದ್ರೆ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ನಮ್ಮ ರಿಸರ್ವೇಶನ್ ಬಗ್ಗೆ ಏನ್ ರಿಸರ್ವೇಶನ್ ಇದೆ, ಮೀಸಲಾತಿ ಬಗ್ಗೆ ಬಹಳಷ್ಟು ಒಂದು ಕದರದ ರೀತಿಯಲ್ಲಿ ಆಗಿದೆ. ಅದಕ್ಕೆ ಕಾರಣ ಸನ್ಮಾನ್ಯ ಸಭಾಧ್ಯಕ್ಷರೇ, 2022-23 ಪ್ರಮಾಣವನ್ನ ಪರಿಶಿಷ್ಟ ಜಾತಿಗೆ 15% ಇಂದ 17%ಗೆ ಹೆಚ್ಚಿಸಿದ್ರು. ಪರಿಶಿಷ್ಟ ಪಂಗಡಕ್ಕೆ 3% ಇಂದ 7%ಗೆ ಹೆಚ್ಚಿಸಿದ್ರು. ಸೊ ಅದು ಗೌರ್ಮೆಂಟ್ ಆರ್ಡರ್ ಆಯ್ತು, ಅದ್ರ ಪ್ರಕಾರ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಇತ್ತೀಚೆಗೆ ಹೈಕೋರ್ಟ್ಗೆ ಹೋದ್ರು, ಅದು ತಡೆ ಆಯ್ತು. ತಡೆ ಆದ್ಮೇಲೆ ಅದರ ಮಧ್ಯೆ ಏನು ಹುಬ್ಳಿನಲ್ಲಿ ಇಡೀ ರಾಜ್ಯದ ನಿರುದ್ಯೋಗಿ ಯುವಕರು ಪ್ರತಿಭಟನೆ ಮಾಡ್ತಾರೆ. ನಮ್ಮ ಮುಖ್ಯಮಂತ್ರಿಗಳು ಇದನ್ನ, ನಮ್ಮ ಸರ್ಕಾರ ಇದನ್ನ ನಾವು ಏನು ಮೊದಲು ಯಾವ ರೀತಿ ಆಗಿತ್ತು 15% 3% ಇತ್ತು, ಅದಕ್ಕೆ ನೋಟಿಫಿಕೇಶನ್ ಮಾಡಿ ಅದನ್ನ ರಿಸರ್ವ್ ಇಟ್ಟು ಮಾಡಂತ ಕೆಲಸ ಮಾಡ್ತು. ಬಹುಶಃ ಸನ್ಮಾನ್ಯ ಸಭಾಧ್ಯಕ್ಷ, ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇನೆ, ಈ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದನ್ನ 9th ಶೆಡ್ಯೂಲ್ಗೆ ಸೇರಿಸಬೇಕು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂತ ಹೇಳಿ ಆಗಿನ ಸರ್ಕಾರ
ಜೊತೆಗೆ ನಮ್ಮ ಸರ್ಕಾರ ಬಂದ್ಮೇಲೆ 2 ಬಾರಿ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನ ಕಳಿಸಿದ್ದಾರೆ. ಆದ್ರೆ ಅಲ್ಲಿ ಆಗ್ತಾ ಇಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಹೊಂಟಿದೆ ಅಂದ್ರೆ, ಏನ್ ಕರ್ನಾಟಕ ಈಗಿನ ಸರ್ಕಾರ ರಿಸರ್ವೇಶನ್ ಬಿಜೆಪಿ ಅವರು ಮಾಡ್ಬಿಟ್ಟಿದ್ರು, ಅದನ್ನ ಕೆಳಗೆ ಏನು 17 ಇದ್ದಿದ್ದ 15ಕ್ಕೆ ತಂದಿದ್ದಾರೆ, 7 ಇದ್ದಿದ್ದನ್ನ 4 ತಂದಿದ್ದಾರೆ ಅಂತ ಹೇಳಿ ಪ್ರಚಾರ ನಡೆದಿದೆ. ಅದು ಈಗ ಇಂಟರ್ನಲ್ ರಿಸರ್ವೇಶನ್ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ, ನಮ್ಮ ನಾಯಕರು ಎಲ್ಲ ಸರಿಪಡಿಸಂತ ಕೆಲಸ ಆಗ್ತದೆ 15 ಮತ್ತೆ 3ಕ್ಕೆ. ಆದ್ರೆ ನಮ್ಮ ಪ್ರಶ್ನೆ ಇಷ್ಟನೇ ಸನ್ಮಾನ್ಯ ಸಭಾಧ್ಯಕ್ಷರೇ, 56,432 ಪೋಸ್ಟ್ಗಳು ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ಈಗ ಅದನ್ನ ಪೆಂಡಿಂಗ್ ಇಟ್ಟು ಮಾಡಂತ ಕೆಲಸದಲ್ಲಿ ಸುಮಾರು 14,543 ಪೋಸ್ಟ್ ಬರ್ತದೆ, ಏನು 24%ಗೆ. ಈಗ 15 ಮತ್ತೆ 3 ಮಾಡಿದ್ರೆ 11,156, ಸುಮಾರು 3,387 ಜನರಿಗೆ ಅದರಿಂದ ವಂಚಿತರಾಗ್ತಾರೆ. ಅದು ರಿಸರ್ವ್ ಇಟ್ಟಿದ್ದಾರೆ. ಆದ್ರೂ ಕೂಡ ಇವಾಗ ಬಿಂಬಿತ ಆಗಂತದ್ದು ಈ ಸರ್ಕಾರ ಕಡಿಮೆ ಮಾಡ್ತಂತ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇದಕ್ಕೆಲ್ಲನೂ ಕೂಡ ಇದು ಒಂದು ಒಕ್ಕೂಟದ ವ್ಯವಸ್ಥೆ. ಏನಂದ್ರೆ ಇದು ರಾಜಕಾರಣ ಎಲ್ಲ ಸಂದರ್ಭದಲ್ಲಿ, ನಾವು ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣ ಮಾಡಬೇಕು. ಈ ಪ್ರತಿ ಸಂದರ್ಭದಲ್ಲೂ ಕೂಡ ಬಹುಶಃ ನಾವು ಇಲ್ಲಿ ನೋಡ್ತಾ ಇರ್ತೀವಿ, ಯಾವುದೇ ಸಂದರ್ಭದಲ್ಲಿ ತಗೊಂಡ್ರು ಕೂಡ ನಮ್ಮ ರಾಜ್ಯ ಸರ್ಕಾರವನ್ನ ಆಡಳಿತ ಪಕ್ಷದವ್ರು ಟೀಕೆ ಮಾಡ್ತಾರೆ. ಖಂಡಿತವಾಗ್ಲೂ ಟೀಕೆ ಮಾಡ್ಲಿ. ಆದ್ರೆ ಅದ್ರ ಜೊತೆಗೆ ಕೇಂದ್ರದಿಂದ ಏನ್ ಬರ್ಬೇಕು, ಯಾವ ಅನುದಾನ ಬರ್ಬೇಕು, ಏನಕ್ಕೋಸ್ಕರ ಬರ್ಬೇಕು. ಚುನಾವಣೆ ಸಂದರ್ಭದಲ್ಲಿ ನೀವೆಲ್ಲ ಹೇಳ್ಕೊಂಡು ಅಡ್ಡಾಡ್ರಿ, ನಮ್ ಕೇಂದ್ರದಿಂದ ಆ ಅನುದಾನ ತಂದ್ವಿ, ಇದು ತಂದ್ವಿ, ನಮ್ಮಿಂದ ಆಯ್ತು ಅಂತ ಹೇಳಿ. ಆದ್ರೆ ಇಲ್ಲಿ ಒಂಥರ ಯಾವ ರೀತಿ ಆಗಿದೆ ಅಂದ್ರೆ, 9th ಶೆಡ್ಯೂಲ್ ಅಲ್ಲಿ ತಂದ್ರೆ ಈಗಿನ ಪರಿಸ್ಥಿತಿ ಏನ್ ರಾಜ್ಯದಲ್ಲಿ ಉದ್ಭವ ಆಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಅದು ಖಂಡಿತವಾಗ್ಲೂ ನಿವಾರಣೆ ಆಗ್ತದೆ. ಅವ್ರಿಗೆಲ್ಲ ಗೊತ್ತೇ ಇದೆ. ಏನ್ 2023ರಿಂದ ಕೇಂದ್ರದಲ್ಲಿ ಬಡ್ಜೆಟ್ ಅದನ್ನ ಪೆಂಡಿಂಗ್ ಇಟ್ಕೊಂಡು ಕೂತಿದ್ದಾರೆ. ಇದನ್ನ ಖಂಡಿತವಾಗ್ಲೂ ಕೂಡ ನಮ್ಮ ಅಲ್ಲಿರ್ತಕ್ಕಂಥ ಎಂಪಿಗಳಿರ್ಬೋದು, ಈ ರಾಜ್ಯದ ಸಚಿವರು ಇರ್ಬೋದು, ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಆಗಿದ್ದಂತವ್ರು ಏನು ಆ ಸಂದರ್ಭದಲ್ಲಿ ಕಾನೂನು ಮಾಡಿದ್ರು ಅವರೇ ಅಲ್ಲಿ ಎಂಪಿಗಳಾಗಿದ್ದಾರೆ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು. ಹಾಗಾಗಿ ಇದನ್ನ ನಿವಾರಣೆ ಮಾಡಂತ ಇಲ್ಲಿ ಏನ್ ರಾಜಕೀಯ ಆಗ್ತದೆ ಆಗ್ಲಿ, ಕಾಂಗ್ರೆಸ್ಗೆ ಏನ್ ಡ್ಯಾಮೇಜ್ ಆಗುತ್ತೋ ಸರ್ಕಾರಕ್ಕೆ ಏನ್ ಡ್ಯಾಮೇಜ್ ಆಗುತ್ತೋ ಅನ್ನೋ ರೀತಿನಲ್ಲಿ ವರ್ತನೆ ಮಾಡಬಾರ್ದು. ಖಂಡಿತವಾಗ್ಲೂ ಅದು ರಾಜಕಾರಣ ಮಾಡ್ತಾ ಇದು ಈಗ ಏನು ನಮ್ಮ ST ಜನಾಂಗಕ್ಕಾಗಿರ್ಬೋದು, SC ಜನಾಂಗಕ್ಕಾಗಿರ್ಬೋದು 2%, 4% ಪೆಂಡಿಂಗ್ ಇಟ್ರೆ ಈಗ ಬರ್ತಕ್ಕಂತ ಮೆಡಿಕಲ್ ಸೀಟ್ ಇರ್ಬೋದು, ಇಂಜಿನಿಯರಿಂಗ್ ಸೀಟ್ ಇರ್ಬೋದು, ಬೇರೆ ಯಾವುದೇ ಇರ್ಬೋದು, ಅವ್ರಿಗೆಲ್ಲ ಎಷ್ಟು ತೊಂದರೆ ಆಗ್ತದೆ. ಈ ತೊಂದರೆ ಆಗೋದನ್ನ ನೋಡ್ಕೊಂಡು ರಾಜಕಾರಣ ಮಾಡೋದು ಬಿಟ್ಟು ಕೇಂದ್ರದವರು ಅದನ್ನ 9th ಶೆಡ್ಯೂಲ್ಗೆ ಸೇರಿಸಿ, ಈಗ ಬಜೆಟ್ ಅಧಿವೇಶನ ನಡೆದಿದೆ ಅದರಲ್ಲಿ ಸೇರಿಸಿ ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತ ಸನ್ಮಾನ್ಯ ಅಧ್ಯಕ್ಷರ ಮುಖಾಂತರ ಕೇಳ್ತೀನಿ. ಜೊತೆಗೆ ನಾನು ಕೆಲವೇ ನಿಮಿಷಗಳಲ್ಲಿ ನಾನು ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ಕ್ಷೇತ್ರಕ್ಕೆ ಏನಾಗಬೇಕಂತ ಹೇಳಿ ಓದ್ಬಿಡ್ತೀನಿ, ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮಲ್ಲಿ ಸಾಣಿಕೆರೆ ಅಂತೇಳಿ ನಮ್ಮ ಕ್ಷೇತ್ರದಲ್ಲಿ, ಅದು ಮಧ್ಯ ಕರ್ನಾಟಕದಲ್ಲಿದೆ. ಅದು 93 ಎಕರೆ ಆಗಿನ ಬಿಜೆಪಿ ಸರ್ಕಾರದಲ್ಲೇ ಮಂಜೂರಾಗಿತ್ತು. ಅದನ್ನ ಕೃಷಿ ಸಂಶೋಧನೆ ಕೇಂದ್ರ ಮಾಡ್ಬೇಕಂತ ಹೇಳಿ ನಾನು ಪ್ರತಿ ಬಾರಿ ಒತ್ತಾಯ ಮಾಡ್ತೀನಿ. ಈ ಸಾರಿನ ಬಜೆಟ್ ಅಲ್ಲಿ ಬಂದಿಲ್ಲ, ಅದನ್ನ ಮಾಡ್ಕೊಡ್ಬೇಕು. ಅದಾದ್ಮೇಲೆ ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಚಿತ್ರದುರ್ಗ ಜಿಲ್ಲೆ ಅದು ಒಂದು ಇತಿಹಾಸ ಪ್ರಸಿದ್ಧವಾದ ಜಿಲ್ಲೆ. ಅಲ್ಲಿ 2018ರಲ್ಲಿ ಆ ಚುನಾವಣೆ ಸಂದರ್ಭದಲ್ಲಿ ಈಗಿನ ಗೃಹ ಸಚಿವರು ಬಂದಾಗ ಮದಕರ ನಾಯಕನ ಥೀಮ್ ಪಾರ್ಕ್ ಮಾಡ್ತೀವಿ ಅಂತ ಹೇಳಿದ್ರು. ಏನು ಎಲ್ಲ ಮಾಡ್ತಾರನ್ನೋ ರೀತಿಯಲ್ಲಿ ಹೇಳಿ ಅಲ್ಲಿಂದ ಆಗಿಲ್ಲ. ಅದಕ್ಕೆ ಬೇಕಾದಂತ ಪೂರಕವಾದ ವ್ಯವಸ್ಥೆ ನಮ್ಮ ರಾಜ್ಯ ಸರ್ಕಾರದಿಂದ ಆಗಬೇಕು. ಜೊತೆಗೆ ನಮ್ಮ ಚಿತ್ರದುರ್ಗ ಜಿಲ್ಲೆನಲ್ಲಿ ದುರ್ಗೋತ್ಸವ ಅಂತ ಹೇಳಿ ಆಗ್ಬೇಕು. ಯಾಕಂದ್ರೆ ಏನು ನಮ್ಮ ಕಿತ್ತೂರು ಉತ್ಸವ ಇದೆ, ಹಂಪಿ ಉತ್ಸವ ಇದೆ, ಅದೇ ರೀತಿ ಪ್ರತಿ ವರ್ಷನೂ ಕೂಡ ದುರ್ಗೋತ್ಸವ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ. ಜೊತೆಗೆ ಏನು ನಮ್ಮ ಚಿತ್ರದುರ್ಗ ಜಿಲ್ಲೆ ಮಧ್ಯ ಕರ್ನಾಟಕದಲ್ಲಿ ಏನು ನಮ್ಮ ಅಡಿಕೆ ಇದೆ, ತೆಂಗಿದೆ, ಅದಕ್ಕೆ ಬೆಲೆ 6,000 ಕೊಡಂತ, ಯಾವುದಕ್ಕೆ 6,000 ಅಡಿಕೆ ಕೊಡಂಥದ್ದು. ಕರಾವಳಿ ಪ್ರದೇಶ, ಮಧ್ಯ ಬೇರೆ ಮಲೆನಾಡು ಪ್ರದೇಶಕ್ಕೆಲ್ಲ 12,000 ಇದೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಇದು ಬಹುಶಃ ನಮ್ಮ ಭಾಗದಲ್ಲಿ ಈಗ ಏನು ಅಲ್ಪ ಸ್ವಲ್ಪ ಭದ್ರಾ ಮೇಲ್ದಂಡೆಯಲ್ಲಿ ನೀರು ಬಂದಿದೆ, ಈಗೆಲ್ಲ ಅಡಿಕೆ ಹಾಕಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೋಸ್ಕರ ಯಾವ ರೀತಿಯಾಗಿ ಕರಾವಳಿ ಪ್ರದೇಶದಲ್ಲಿದೆ, ಮಲೆನಾಡು ಪ್ರದೇಶದಲ್ಲಿದೆ, ಅದೇ ರೀತಿಯಾದ ಪರಿಹಾರವನ್ನ ಯಾವಾಗಾದ್ರೂ ಪ್ರಕೃತಿ ವಿಕೋಪ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳಿರ್ಬೋದು, ಅಂತ ಸಂದರ್ಭದಲ್ಲಿ ಇದನ್ನ ಕನ್ಸಿಡರ್ ಮಾಡಬೇಕು. ಯೋಜನೆಯಲ್ಲಿ ಅಡಿಕೆಗೆ ಸಬ್ಸಿಡಿನೇ ಕೊಡ್ತಾ ಇಲ್ಲ. ಅಡಿಕೆ ಇಲ್ಲಿ ಮಧ್ಯ ಕರ್ನಾಟಕದಲ್ಲಿ ಬಿಸಿಲು ಜಾಸ್ತಿ ಇದೆ. ಬಹುಶಃ ಕರಾವಳಿ ಇರ್ಬೋದು, ಮಲೆನಾಡು ಇರ್ಬೋದು ಸನ್ಮಾನ್ಯ ಸಭಾಧ್ಯಕ್ಷರೇ, ಅಲ್ಲಿ ಬೆಳೆ ಜಾಸ್ತಿ ಬರ್ಬೋದು. ನಮಗೆ ಏನ್ ಸಾಧ್ಯನ ಅದು ಬರುತ್ತೆ.
ಆದ್ರೆ ಅದಕ್ಕೆ ಸಬ್ಸಿಡಿ ಕೊಡ್ತಾ ಇಲ್ಲ. ಅದು NREG ಹೋಗ್ಬಿಟ್ಟು ಈಗ VBG ರಾಮ್ಜಿ ಆಗಿದೆ. ಅದು ಯಾವ ರೀತಿಯಾಗಿ ಬರುತ್ತೋ ಮುಂದೆ ನೋಡೋಣ. ಆದ್ರೆ ಆ ಪಾಯಿಂಟ್ ಅನ್ನು ಇಲ್ಲಿ ಕನ್ಸಿಡರ್ ಮಾಡ್ಬೇಕಂತ ಹೇಳ್ತಾ, ಜೊತೆಗೆ ಸನ್ಮಾನ್ಯ ಸಭಾಧ್ಯಕ್ಷರೇ, ನನ್ನ ಒಂದು ಕೋರಿಕೆ ಅಂದ್ರೆ ಏನು 1 ಲಕ್ಷ ಮನೆ ಇವತ್ತೇನು ಮಂಜೂರು ಮಾಡಿದ್ದಾರೆ, ಬಜೆಟ್ ಅಲ್ಲಿ ಇಟ್ಟಿದ್ದಾರೆ. ಸುಮಾರು 8 ವರ್ಷದಿಂದ ಇಡೀ ರಾಜ್ಯದಲ್ಲಿ ಒಂದು ಮನೆಯನ್ನು ಕೊಡಕ್ಕಾಗಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ. ಆ 1 ಲಕ್ಷವನ್ನ 2 ಲಕ್ಷಕ್ಕಾದ್ರೂ ಹೆಚ್ಚಂತ ಕೆಲಸ ನಮ್ಮ ಮುಖ್ಯಮಂತ್ರಿಗಳು ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ತಾ, ಜೊತೆಗೆ ಸನ್ಮಾನ್ಯ ಸಭಾಧ್ಯಕ್ಷರು, ನೀವು ನೋಡಿದಿರಾ ಪ್ರತಿ ಅಧಿವೇಶನಗಳಲ್ಲಿ ಬೆಳಗಾವಿ ಇರ್ಬೋದು, ಬೆಂಗಳೂರು ಇರ್ಬೋದು, ಫ್ರೀಡಂ ಪಾರ್ಕ್ಗಳಲ್ಲಿ ಇರ್ಬೋದು, ಬೇರೆ ಬೇರೆ ಎಲ್ಲೇ ಬೆಂಗಳೂರಲ್ಲಿ ಬೆಳಗಾವಿ ಅಧಿವೇಶನ ಇರ್ಬೋದು, ಜಿಲ್ಲೆಗಳಲ್ಲಿ ಪ್ರತಿ ವರ್ಷನೂ ಕೂಡ ಏನು ಕನಿಷ್ಠ ವೇತನ ಪಡೆಯಂತ ಏನು ಆರೋಗ್ಯ ಇಲಾಖೆಯಲ್ಲಿ ಇರ್ತಕ್ಕಂಥ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕೆಲಸ ಮಾಡಂತ ಅಂಗನವಾಡಿ ಕಾರ್ಯಕರ್ತರು, ಜೊತೆಗೆ ಸಹಾಯಕಿಯರು, ಮತ್ತೆ ಏನು ಬಿಸಿ ಊಟ ಒಂದು ಶಿಕ್ಷಣ ಇಲಾಖೆಯಲ್ಲಿ ಅಡಿಗೆ ಮಾಡಂತ ಅಡಿಗೆ ಸಹಾಯಕರು ಇರ್ಬೋದು, ಅವರೆಲ್ಲ ಸಂಬಳಗಳು ಬಹಳ ಕನಿಷ್ಠ ಮಾಡ್ತಾರೆ. ಪ್ರತಿ ವರ್ಷ ಎಷ್ಟು ಸಾಧ್ಯನೋ ಅಷ್ಟನ್ನ ಹೆಚ್ಚಿಸಿದ್ರೆ ಇಂಥ ಪ್ರತಿಭಟನೆ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ತಪ್ಪುತ್ತೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಜೊತೆಗೆ ಅತಿಥಿ ಶಿಕ್ಷಕರು, ಜೊತೆಗೆ ಅತಿಥಿ ಉಪನ್ಯಾಸಕರು, ಅವ್ರಿಗೂ ಕೂಡ ಪ್ರತಿ ವರ್ಷ ಅದನ್ನ ಕನಿಷ್ಠ ಪಕ್ಷ ಏನ್ ಸಾಧ್ಯನೋ ಅದನ್ನ ಮಾಡಂತ ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ತಾ, ಮತ್ತೆ ಸನ್ಮಾನ್ಯ ಸಭಾಧ್ಯಕ್ಷರೇ, ನೀವು ಇವಾಗ ಟೈಮ್ ಬಹಳಷ್ಟು ಆಗಿದೆ. ನಾನು ಇನ್ನೂ ಬಹಳಷ್ಟು ವಿಷಯಗಳಿದ್ವು. ನಮ್ಮ ಸ್ನೇಹಿತರು ನಮ್ಮವರೆಲ್ಲ ಕಾಯ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಅಲ್ಲಿ ಸ್ನೇಹಿತರು ಇದ್ದಾರೆ. ಖಂಡಿತವಾಗ್ಲೂ ನನಗೆ ಅವಕಾಶ ಮಾಡಿಕೊಟ್ಟಿದ್ರ ತಮಗೆ ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಬಹುಶಃ ನಿಮ್ಮನ್ನು ನಾನು ಹೊಗಳ್ತಾ ಇಲ್ಲ. ನೀವು ಮಾಡಿದಂತ ಕೆಲಸ ಬಹುಶಃ ಯಾರು ಏನೋ ಒಂದು ಮೈಲಿಗೆಲ್ಲ ಅಂತ ಭಾವಿಸ್ತೀನಿ. ಯಾಕಂದ್ರೆ ನೀವು ನನಗೆ ಅವಕಾಶ ಕೊಟ್ಟಿದ್ರೆ ನಾನು ಮುಗಿಸಕ್ ಬಂದಿನಿ. ಸಭಾಧ್ಯಕ್ಷರೇ, ಹೊಗಳ್ತಾ ಇಲ್ಲ. ಖಂಡಿತವಾಗ್ಲೂ ಈ ವಿಧಾನಸೌಧ ಏನ್ ಕಟ್ಟಿದ್ದಾರೆ ಅವಾಗ ಮಾನ್ಯ ದಿವಂಗತ ಮಾಜಿ ಮುಖ್ಯಮಂತ್ರಿಗಳು ಕೆಂಗಲ್ ಹನುಮಂತಿ ಅವರ ಸಂದರ್ಭದಲ್ಲಿ ಅದಕ್ಕೆ ಈಗ ಒಂದು ರೂಪರೇಷೆ ಅಂದ್ರೆ ಅವರೆಲ್ಲ ಕಟ್ಟಿದಂತ ಒಂದು ಕಟ್ಟಡಕ್ಕೆ ವಿಶೇಷವಾಗಿ ಏನು ಅವಶ್ಯಕತೆ, ಒಂದು ಮೆರಗನ್ನ, ಒಂದು ವಿಶೇಷವಾದ ಸ್ಥಾನಗಳನ್ನ ನೀವು ಸ್ಥಳದಲ್ಲಿ ನೀವು ಇದ್ದಂತ ಸಂದರ್ಭದಲ್ಲಿ ಅದಕ್ಕೆ ಒದಗಿಸ್ಕೊಟ್ಟಿದ್ರ. ಸುವರ್ಣಸೌಧದಲ್ಲಿ ಇರ್ಬೋದು, ಕೆಲವೊಂದು ಪ್ರಿನ್ಸಿಪಾಲ್ಗಳು ಬಹುಶಃ ವಿಧಾನಸಭಾ ಅಧಿವೇಶನಗಳು ಇಷ್ಟೊತ್ತು ಯಾವಾಗಲೂ ನಡೀತಿದೆಯಲ್ಲ ಗೊತ್ತಿಲ್ಲ. ನಾವು ಯಾಕೆಂದ್ರೆ ನಾನು 3ನೇ ಸಾರಿ ಶಾಸಕನಾಗಿದ್ದೀನಿ. ಆದ್ರೆ ಇಂಥ ವೇಳೆಯಲ್ಲಿ ಅಧಿವೇಶನ ನಡೆಸೋದಿರ್ಬೋದು, ಬೆಳಿಗ್ಗೆ 9 ಗಂಟೆಗೆ ಶುರುವಾಗೋದಿರ್ಬೋದು, ಇವನ್ನೆಲ್ಲ ವಿಶೇಷವಾಗಿ ಮಾಡಿದ್ದೀರಾ. ಖಂಡಿತವಾಗ್ಲೂ ನಿಮ್ಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ, ನಮ್ಮ ಮುಖ್ಯಮಂತ್ರಿಗಳು ಏನು 17ನೇ ಬಾರಿ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ, ಅವ್ರಿಗೆ ಅಭಿನಂದನೆಗಳು. ಜೊತೆಗೆ ದೀರ್ಘಕಾಲದ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸ್ತಾ ಇದ್ದಾರೆ, ಅವ್ರಿಗೂ ಅದಕ್ಕೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ನಿಮಗೆ ಧನ್ಯವಾದ. ಮುಂದೆ ಸಚಿವರಾಗೋದ್ರ ಮೊದಲೇ ಅಭಿನಂದನೆ. ಒಂದ್ ಸೆಕೆಂಡ್, ಅವ್ರು ಮುಂದೆ ಸಚಿವರಾಗ್ತಾರೆ, ಅದಕ್ಕೋಸ್ಕರ ಮೊದಲೇ ಅಭಿನಂದನೆ. ಇಲ್ಲ ಈಗ